ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಇಡ್ಲಿ ಹಿಟ್ಟು ಉಳಿದಿರುತ್ತಲ್ಲ ಅದರಿಂದ ಬೋಂಡ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತಾವೆ, ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮಳೆ ಬರುವಾಗಂತೂ ಮಾಡ್ಕೊಂಡು ತಿಂದರೆ ಏನು ಗಮ್ಮತ್ತು ಅಂತೀರ. ಬರ್ರಿ ಮತ್ತು ಹೆಂಗೆ ಮಾಡೋನು ಅಂತ ನೋಡೋದು. ಇದು ನೋಡಿರಿ, ಇಷ್ಟು ಉಳಿದೈತಿ ಇಡ್ಲಿ ಹಿಟ್ಟು. ನಾನು ಉಪ್ಪು ಹಾಕ್ಲಾರ್ದಂಗೆ ತೆಗೆದಿಟ್ಟಿದ್ದೆ. ಇಡ್ಲಿ ಮಾಡುವಾಗ ಜಾಸ್ತಿ ಆಯ್ತು ಇದು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಾಕ್ಕೊತೀನಿ. ಅದರಲ್ಲಿ ಅರ್ಧ ಭಾಗ ಅಷ್ಟೇ ಹಾಕ್ಕೊತೀನಿ. ನಿಮ್ಮ ಮನೇಲಿ ನೀವು ಎಷ್ಟೆಷ್ಟು ಜನ ಅದಿರಿ ಅಥವಾ ಜಾಸ್ತಿ ಉಳಿದಿತ್ತು ಅಂತಂದ್ರೆ ಅಷ್ಟು ತೊಗೋರಿ. ನಾನು ಇಷ್ಟು ತೊಗೊಂಡಿನಿ. ಇಷ್ಟು ತೊಗೊಂಡು ಇದಕ್ಕೆ ಒಂದು ಕಪ್, ಚಿಕ್ಕ ಕಪ್ಪಿಲ್ಲೇ ಒಂದು ಮೈದಾ ಹಿಟ್ಟು ಹಾಕಬೇಕು. ನಿಮ್ಮ ಮನೆಗೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು. ಮೈದಾ ಹಿಟ್ಟಿಲ್ಲ ಅಕ್ಕಿ ಹಿಟ್ಟು ಯಾವುದ್ರಲ್ಲ ಒಂದು ಹಾಕಬೇಕು. ಹಾಗೆ ಸಣ್ಣಗೆ ಹೆಚ್ಕೊಂಡಿರೋದು ನಾನು ಕೊಬ್ಬರಿ ಹಾಕ್ಕೊತೀನಿ. ಸ್ವಲ್ಪ ಶುಂಠಿ ಸಣ್ಣಗೆ ಹಚ್ಕೊಂಡಿನಿ. ಮತ್ತು ಇದಕ್ಕೆ ಆನಿಯನ್ ಏನು ಹಾಕೋ ಅವಶ್ಯಕತೆ ಇಲ್ಲ, ಚಲೋ ಇರಲ್ಲ. ಹಾಗಾಗಿ ನಾನು ಸಣ್ಣಗೆ ಹೆಚ್ಕೊಂಡಿದ್ದು ಮೆಣಸಿನ್ಕಾಯಿನೂ ಹಾಕ್ತೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಬೇಕು, ಚೆನ್ನಾಗಿರುತ್ತೆ. ಆಮೇಲೆ ನಾನು ಸ್ವಲ್ಪ ಶುಂಠಿ ಕಡಿಮೆನೇ ಹಾಕ್ಕೊಂಡಿನಿ. ಮಕ್ಕಳು ತಿನ್ನಂಗಿಲ್ಲ ಬಾಯಿಗೆ ಬಂದ್ರೆ ಅಂತ ಹೇಳಿಬಿಟ್ಟು. ದೊಡ್ಡವ್ರಿಗೆ ಸರಿ ಇರುತ್ತೆ. ಸ್ವಲ್ಪ ಸೋಡಾ ಪುಡಿ ಹಾಕಬೇಕು. ಇನ್ ಕೇಸ್ ನೀವೇನಾದರೂ ಬೆಳಗ್ಗೆನೇ ಇಡ್ಲಿ ಹಿಟ್ಟಿಗೆ ಸೋಡಾ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ರಿ ಅಂತಂದ್ರೆ ಇವಾಗೇನು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ಕಿಪ್ ಮಾಡ್ಬೇಕು. ನೀವು ಉಪ್ಪು ತಿನ್ನೋರು ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಅಷ್ಟು ಹಾಕೋಬೇಕು. ನಾನು ಬೆಳಗ್ಗೆ ಹಾಕ್ಕೊಂಡಿದ್ದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಅದನ್ನು ಹಾಕ್ಕೊಂಡಿನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಅಜ್ವೈನ್ ಕಾಳು ಅಂದ್ರೆ ಓಮ್ ಕಾಳು ಅಂತಾರಲ್ಲ ಅದನ್ನು ಹಾಕೋಬೇಕು. ಹಾಕ್ಕೊಂಡು ಆಮೇಲೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಕಲಿಸ್ಬೇಕು. ಯಾಕಂದರೆ ಇಡ್ಲಿ ಹಿಟ್ಟು ಆಲ್ರೆಡಿ ಮೆತ್ತಗಿರ್ತೈತಲ್ರಿ. ಸೊ ಹಾಗಾಗಿ ಹಂಗೆ ಕಲಿಸ್ಬೇಕು. ನಾನು ಸ್ಪೂನಲ್ಲಿ ಎಷ್ಟು ಈ ಕ್ವಾಂಟಿಟಿ ಕಲಿಸ್ಕೊತೀನಿ, ಕನ್ಸಿಸ್ಟೆನ್ಸಿ ಕಲಿಸ್ಕೊತೀನಿ. ಸ್ವಲ್ಪ ಭಾಳ ಗಟ್ಟಿ ಅನ್ನಿಸ್ತು ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು, ಚೆನ್ನಾಗಿರುತ್ತೆ. ಅಂತಂದ್ರೆ ಭಾಳ ಮೆತ್ತಗಾಯಿತು ಅಂತಂದ್ರೂ ಎಣ್ಣೆ ಜಾಸ್ತಿ ಹಿಡಿತಾವೆ. ಸೊ ಹಾಗಾಗಿ ಬಜ್ಜಿ ಹಿಟ್ಟಿಗೆ ಅದು ಬಂದುಬಿಡುತ್ತೆ. ಯಾಕಂದ್ರೆ ಮೆತ್ತಗಿರೋದ್ರ ಸಲುವಾಗಿ ನೋಡಿದ್ರೆ ಹಿಂಗೆ ಬಂದುಬಿಡುತ್ತೆ. ಸೊ ಹಂಗಾಗಿ ನಾನು ನೀರು ಹಾಕ್ಕೊಳ್ಳಿಲ್ಲ. ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಲೋ ಇರ್ತವೆ. ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದೈತಿ ಇವಾಗ ನೋಡಿ ನಾನು ಒಂದೊಂದು ಹಾಕ್ತೀನಿ. ಆಮೇಲೆ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಲ್ಲ ಅವರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು. ನಾನು ಎವ್ರಿ ವಿಡಿಯೋಲಿ ಹೇಳ್ತೀನಿ. ಎಷ್ಟು ಜನ ನೋಡಿದ್ರಿ ಕೂಡ ನನಗದು ನನ್ನ ಫ್ಯಾಮಿಲಿ ಅಂತಲೇ ನನಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ನೋಡಿ ನಾನು ಚಿಕ್ಕ ಬಾಳಿಗೆ ಇಟ್ಕೊಂಡು ಕಾಯಕ್ಕೆ ಇಟ್ಟಿದ್ನೆಲ್ಲ ಎಣ್ಣೆ ಆಲೆ ಕಾದಿತ್ತು. ಬ್ರೌನ್ ಕಲರ್ ಬರೋ ತನಕ ಹಿಂಗೆ ಕರೆದ್ಬಿಟ್ಟು ಆ ಕಡೆ ಈ ಕಡೆ ತಿರುಗಿಸಿ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ತಾವೆ. ಅಷ್ಟೇ ರುಚಿ ಕೂಡ ಭಾಳ ಚಲೋ ಇರ್ತಾವೆ. ಆಮೇಲೆ ಅಕ್ಕಿ ಹಿಟ್ಟು ಅರ್ಧ ಕಪ್ಪು, ಮೈದಾ ಹಿಟ್ಟು ಅರ್ಧ ಕಪ್ ಹಾಕಿದ್ರು ಕೂಡ ಚಲೋ ಇರುತ್ತೆ. ನಾನು ಒಂದೇ ಹಿಟ್ಟು ಸಾಕು ಅಂತ ಹೇಳ್ಬಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಡಿನಿ. ಹಾಕೋರು ಅದು ಅರ್ಧ ಹಾಕ್ತಾರೆ, ಇಲ್ಲಾಂದ್ರೆ ಬರೀ ಅಕ್ಕಿ ಹಿಟ್ಟು ಕೂಡ ಹಾಕ್ತಾರೆ. ನಿಮಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ, ಯಾವುದು ಇರುತ್ತೆ ಅವೈಲಬಲ್ ಯಾವುದು ಇರುತ್ತಲ್ಲ ಅದನ್ನ ಹಾಕೋರಿ ಅಂತೇಳಿ ನಾನು ಇಷ್ಟಪಡ್ತೀನಿ. ನೋಡಿರಿ ಎಷ್ಟು ಮಸ್ತ್ ಬ್ರೌನ್ ಕಲರ್ ಬಂದವು. ಹಂಗೆ ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಕಾಣಿಸ್ತವು. ಹಾಗೂ ಮಳೆ ಬರಾಕತ್ತಿತ್ತು ಅಂಥೇಳಿ ನಾನು ಮಾಡಿಕೊಂಡೆ. ಬಹಳ ಚಲೋ ಬಂದ್ವು. ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ನೋಡಿರಿ, ನಿಮಗೂ ಇಷ್ಟ ಆದರೆ ಮಾಡಿರಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದವು. ಆಮೇಲೆ ಮಕ್ಕಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಹಸಿ ಹಿಟ್ಟಿನ ಬೋಂಡಕ್ಕಿಂತ ಇದು ಸ್ವಲ್ಪ ಹೆಲ್ದಿ ಅನಿಸುತ್ತೆ. ಆಯಿಲಿ ಅಂತ ಅನ್ಸಂಗಿಲ್ಲ ಇದು. ಆಮೇಲೆ ಕೊಬ್ಬರಿ, ಶುಂಠಿ ಎಲ್ಲ ಬಾಯಲ್ಲಿ ಬರುತ್ತಲ್ಲ ತಿನ್ನುವಾಗ ಭಾಳ ರುಚಿ ಅನಿಸುತ್ತೆ. ನಾನು ನೋಡಿರಿ ಸ್ವಲ್ಪ ಸಾಸ್ ಹಾಕ್ಕೊಂಡು ಅದ್ರ ಜೊತೆಗೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳಿ ತಿಂತೀನಿ. ನೀವು ಬರ್ರಿ ಮತ್ತು ತಿನ್ನಿರಿ, ಹೆಂಗಿತ್ತು ಅಂತ ಹೇಳ್ರಿ. ಮಾಡ್ಕೊಂಡು ತಿನ್ನಿರಿ, ಹೆಂಗಿತ್ತು ಅಂತ ಹೇಳ್ರಿ. ನೀವು ಹೇಳಿದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಹಂಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ.